ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾನು ಅವನನ್ನು ಎಬ್ಬಿಸುವುದಕ್ಕೆ ಹೋಗುತ್ತೇನೆ. ರೀಪ್ರಿನ್ಸ್ ಪುಟ 4160, ಪುಟದ ಸಂಖ್ಯೆ 66-67. ಆತನು ಹೇಳಿದ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಂದರಲ್ಲಿಯೂ ಬಹು ಹೆಚ್ಚಿನ ವಿಷಯಗಳಿರುತ್ತವೆ. ವಾಸ್ತವಾಂಶದ ದೃಷ್ಟಿಯಿಂದ ಕರುಣೆ ಹಾಗೂ ಮತ್ತೆ ಬದುಕಿರುವುದರ ವಿಷಯದಲ್ಲಿನ ದೈವಿಕ ಉದ್ದೇಶವನ್ನು ಹೊರತುಪಡಿಸಿದ್ದಲ್ಲಿ ಒಂದು ಮೃಗವು ಸತ್ತು ಹೋಗಿರುವುದೆಂಬ ಅರ್ಥದಲ್ಲಿ ಲಾಜರನು ಸತ್ತು ಹೋಗಿರುವನೆಂದು ಹೇಳುವುದು ಉಚಿತವಾಗಿರುವುದು. ಆದರೆ ದೇವರಲ್ಲಿನ ಹಾಗೂ ತನ್ನ ಸಂತತಿಯ ಮೂಲಕವಾಗಿ ಭೂಲೋಕದ ಎಲ್ಲ ಕುಲಗಳು ಆಶೀರ್ವದಿಸಲ್ಪಡಬೇಕೆಂಬುದು ಅಬ್ರಹಾಮನಿಗೆ ಮಾಡಲ್ಪಟ್ಟ ವಾಗ್ದಾನದ ಮೇಲಿನ ನಂಬಿಕೆಯ ದೃಷ್ಟಿಯಿಂದ ಲಾಜರನು ಮೃಗ ಪಶುಗಳಂತೆ ಸತ್ತು ಹೋಗಿರುವುದಿಲ್ಲ, ಆದರೆ ಕೇವಲ ಕೆಲವು ಕಾಲ ನಿರ್ಜೀವಿಯಾಗಿದ್ದು ಕರ್ತನು ನಿಗದಿ ಮಾಡಿದ ಒಂದು ಕಾಲದಲ್ಲಿ ಅವನು ಪುನಃ ಜೀವ ಪಡೆಯಲು ಮರಣವೆಂಬ ನಿದ್ರೆಯಿಂದ ಎಬ್ಬಿಸಲ್ಪಟ್ಟು ಹೊರಬರುವಂತೆ ತನ್ನನ್ನು ಕರೆಯಲ್ಪಡುವುದಕ್ಕಾಗಿ ಕರ್ತನು ನಿಗದಿಪಡಿಸಿರುವ ಒಂದು ಕಾಲದವರೆಗೆ ಕಾದುಕೊಂಡಿರುವನು. ಇದನ್ನು ಮತ್ತೊಂದು ಸಂದರ್ಭದಲ್ಲಿ ಪುನರುತ್ಥಾನವನ್ನು ಹಾಗೂ ಮುಂದಿನ ಜೀವಿತದಲ್ಲಿ ಅಲ್ಲಗಳೆಯುತ್ತಿದ್ದವರಾದ ಸದ್ದುಕಾಯರಿಗೆ ಮತ್ತು ಕರ್ತನು ಹೀಗೆ ಹೇಳಿದ್ದನು. ಸತ್ತವರು ಬದುಕಿ ಏಳುವರೆಂಬುದನ್ನು ಮೋಶೆಯು ಸೂಚಿಸಿದ್ದಾನೆ. ಅವನು ಪೊದೆಯ ಸಂಗತಿ ಇರುವ ಅಧ್ಯಾಯದಲ್ಲಿ ಕರ್ತನನ್ನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳಿದ್ದಾನೆ. ಈ ವಿಷಯದ ಮೇಲಿನ ನಮ್ಮ ಕರ್ತನ ವಾದವೇನೆಂದರೆ, ಒಂದು ಮೃಗವು ಪುನರುತ್ಥಾನದ ಅಂದರೆ ಮತ್ತೆ ಜೀವದಿಂದ ಎಬ್ಬಿಸಲ್ಪಡುವುದೆಂಬ ನಿರೀಕ್ಷೆ ಇಲ್ಲದೆ ಸತ್ತು ಹೋಗಿರುವುದೆಂಬ ಅರ್ಥದಲ್ಲಿ ಅಬ್ರಹಾಮ, ಈಸಾಕ, ಯಾಕೋಬರು ಸತ್ತು ಹೋಗಿದ್ದರೆ ಆತನು ತನ್ನನ್ನು ಅವರ ದೇವರೆಂದು ಕರೆದುಕೊಳ್ಳುತ್ತಿರಲಿಲ್ಲ. ದೇವರ ದೃಷ್ಟಿಯಲ್ಲಿ ತನಗೆ ಎಲ್ಲರೂ ಜೀವಿತರೆಂದು ಹೇಳುವುದರ ಮೂಲಕವಾಗಿ ನಮ್ಮ ಕರ್ತನು ತನ್ನ ವಾದವನ್ನು ಮುಗಿಸಿರುವನು. ಅಲ್ಲದೆ ನಮ್ಮ ದೃಷ್ಟಿಕೋನವು ದೈವಿಕ ದೃಷ್ಟಿಕೋನವೇ ಆಗಿರಬೇಕು. ಈ ದೈವಿಕ ಸಾಕ್ಷಿ ಪ್ರಮಾಣದ ಅನುಸಾರವಾಗಿಯೇ ನಾವು ಆಲೋಚಿಸುವುದನ್ನು ಕಲಿತುಕೊಳ್ಳಬೇಕು. ಹೀಗಾಗಿ ನಾವು ನಿರೀಕ್ಷೆಯನ್ನು ಹೊಂದಿರುವೆವು. ಅದು ಕ್ರಿಸ್ತನಲ್ಲಿ ಸತ್ತು ಹೋಗಿರುವ ಭಕ್ತರಾದ ಕ್ರೈಸ್ತರ ವಿಷಯದಲ್ಲಿ ಮಾತ್ರವಲ್ಲದೆ ಕ್ರಿಸ್ತನಲ್ಲಿ ನಿದ್ರೆ ಹೋಗಿರುವ ಮಾನವ ಕುಲದವರ ವಿಷಯವಾಗಿಯೂ ನಾವು ನಿರೀಕ್ಷೆ ಹೊಂದಿರುವೆವು. ದೇವರು ಅವರಿಗೆ ಕ್ರಿಸ್ತನಲ್ಲಿ ಮತ್ತೆ ಬದುಕುವುದಕ್ಕೆ ಏರ್ಪಾಡು ಮಾಡದಿದ್ದಲ್ಲಿ ಅವರ ಸ್ಥಿತಿಯು ವಾಸ್ತವದಲ್ಲಿ ಮೃಗ ಪಶುಗಳಿರುವಂತೆಯೇ ನಿಜವಾದ ಮರಣವಾಗಿರುವುದು. ಆದರೆ ಇಂಥ ಏರ್ಪಾಡು ಮಾಡಿರುವುದರಿಂದ ಮಾನವ ಕುಲವು ನಿರ್ನಾಮವಾಗಿರುವುದೆಂದು ಆಲೋಚಿಸಬೇಕಿಲ್ಲ, ಆದರೆ ಕೇವಲ ನಿದ್ರೆಯಲ್ಲಿರುವರೆಂದು ಆಲೋಚಿಸಿಕೊಳ್ಳಬೇಕು. ಆದುದರಿಂದ ದೇವರ ವಾಕ್ಯದ ಈ ಬೋಧನೆಯನ್ನು ಅಂಗೀಕರಿಸುವವರೆಲ್ಲರೂ ನಿರೀಕ್ಷೆಯಿಲ್ಲದೆ ಇತರರಂತೆ ಸತ್ತು ಹೋದವರ ಬಗ್ಗೆ ದುಃಖಿಸುವುದಿಲ್ಲ. ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಆತನ ಯಜ್ಞ ಅರ್ಪಣೆಯಿಂದ ಉಂಟಾದ ಫಲದಲ್ಲಿ ಪ್ರಯೋಜನಕ್ಕೆ ಒಳಗೊಂಡಿರುವಂಥವರೆಲ್ಲರನ್ನು, ಅಂದರೆ ಆತನ ಅಮೂಲ್ಯ ರಕ್ತದಿಂದ ವಿಮೋಚಿಸಲ್ಪಟ್ಟ ಆದಾಮನ ಕುಲದವರೆಲ್ಲರನ್ನೂ ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಆತನಲ್ಲಿ ಪ್ರಭಾವ, ಮಾನ, ನಿರ್ಲಯತ್ವಗಳಲ್ಲಿ ಪಾಲುಗಾರರಾಗುವ ಕ್ರೈಸ್ತ ಸಭೆಯು ಆತನ ಮೂಲಕವಾಗಿ ಆತನ ಪುನರುತ್ಥಾನದಲ್ಲಿ ಪಾಲು ಹೊಂದಲು ಮೊದಲನೆಯದಾಗಿ ಎಬ್ಬಿಸಲ್ಪಡುವರು. ಅದು ಪ್ರಥಮ ಪುನರುತ್ಥಾನ ಅಥವಾ ಪ್ರಮುಖವಾದ ಪುನರುತ್ಥಾನವಾಗಿರುವುದು. ಅನಂತರ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಕ್ರಿಸ್ತನ ಮೂಲಕವಾಗಿ ಭೂಲೋಕದ ಎಲ್ಲ ಕುಲಗಳವರು ಎಬ್ಬಿಸಲ್ಪಡುವರು. ಅವರನ್ನು ಶಿಯೋಲ್ನಿಂದ, ಏಡ್ಸ್ನಿಂದ ಹೊರತಂದು ಸತ್ಯದ ಪರಿಜ್ಞಾನವನ್ನು
ಪಡೆಯುವಂತಾಗಲು ನಡೆಸಲಾಗುವುದು. ಹೌದು, ಅವರು ಆ ಸಂದೇಶವನ್ನು ಒಳ್ಳೆಯ ಹಾಗೂ ಪ್ರಾಮಾಣಿಕವಾದ ಹೃದಯದಲ್ಲಿ ಸ್ವೀಕರಿಸಿಕೊಂಡಿದ್ದೆಯಾದರೆ ಅವರನ್ನು ಪಾಪ ಹಾಗೂ ಮರಣದ ಸ್ಥಿತಿಯಿಂದ ಸಂಪೂರ್ಣವಾಗಿ ಎತ್ತಲ್ಪಟ್ಟು ಕ್ರಿಸ್ತನ ಮೂಲಕವಾಗಿ ಪೂರ್ಣವಾದ ಪರಿಪೂರ್ಣತೆಯ ಸ್ಥಿತಿಗೆ ಪುನಃ ಸ್ಥಾಪನೆಗೊಳಿಸಿ ನಿತ್ಯ ಜೀವಕ್ಕೆ ನಡೆಸಲ್ಪಡಲಾಗುವುದು. ಒಳ್ಳೆಯದು. ನಿಜವಾಗಿ ಯೇಸುವಿನ ಭರವಸವಿಡುವವರೆಲ್ಲರೂ ಆತನಲ್ಲಿ ಉಲ್ಲಾಸಿಸುವರು, ಅಲ್ಲದೆ ಇತರರಂತೆ ಅವರು ಮರಣದ ಸಮ್ಮುಖದಲ್ಲಿ ದುಃಖಿಸುವುದಿಲ್ಲ.